ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಲು ಬಿಜೆಪಿ ಪಣ ತೊಟ್ಟಿದೆ. ಕಲಬುರಗಿಯಲ್ಲಿಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಬೆಳಗ್ಗೆ 11:30 ಸುಮಾರಿಗೆ ಬೀದರ್ ಏರ್ಬೇಸ್ನಿಂದ ನೇರವಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ಮೈದಾನಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಎನ್ವಿ ಮೈದಾನದಲ್ಲಿ ಸಮಾವೇಶಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮುಂಜಾಗ್ರತೆಯಾಗಿ ಪೊಲೀಸ್ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಕಲಬುರಗಿಯಲ್ಲಿಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಭಾಗವಹಿಸುವುದಾಗಿ ಫಸ್ಟ್ ನ್ಯೂಸ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ರಾತ್ರಿಯೇ ಕಲಬುರಗಿಗೆ ಆಗಮಿಸಿರುವ ಜಾಧವ್, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬಿಜೆಪಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಿದ್ದೀನಿ, ಪ್ರಧಾನಿ ಮೋದಿ ಜೊತೆ ವೇದಿಕೆ ಹಂಚಿಕೊಳ್ತೀನಿ ಅಂತ ಹೇಳಿದ್ದಾರೆ. ದೋಸ್ತಿ ಕೂಟದ ಮಧ್ಯೆ ಲೋಕ ಸೀಟು ಹಂಚಿಕೆ ಬಿಕ್ಕಟ್ಟು ಕ್ಲೈಮ್ಯಾಕ್ಸ್ ತಲುಪಿದೆ. ಜೆಡಿಎಸ್ ಪಕ್ಷ 12 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದು, ಈಗಾಗಲೇ ಹಲವು ಸುತ್ತಿನ ಸಭೆಗಳು ನಡೆದು ವಿಫಲವಾಗಿದೆ. ಹೀಗಾಗಿ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು, ದೆಹಲಿಯಲ್ಲಿಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಹಾಗೂ ರಾಹುಲ್ ಗಾಂಧಿ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಸರ್ಕಾರ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಬರೀ 1 ನಿಮಿಷದ ಕೆಲಸ ಅಂತ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಯಾಕೆ ಅದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ. ನಮ್ಮ ಪ್ರಯತ್ನ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ಡಾಕ್ಟರ್ ವಿಷ್ಣು ಸ್ಮಾರಕದ ವಿಷಯವನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ದಿನೇ ದಿನೇ ಭಾರತೀಯ ಗಡಿ ಭಾಗದಲ್ಲಿ ಉಗ್ರರ ಗುಂಡಿನ ದಾಳಿ ಹೆಚ್ಚಾಗುತ್ತಲೇ ಇದೆ. ಹೀಗಾಗಿ ರಜೆಗೆಂದು ಬಂದಿದ್ದ ಯೋಧರನ್ನ ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ತಿದೆ. ಇದೀಗ ಯಾದಗಿರಿಯ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಯೋಧ ದುರ್ಗೇಶ್ ವಾಪಸ್ ತೆರಳಿದ್ದಾರೆ. ಪಂಜಾಬ್ ಗಡಿ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವ ದುರ್ಗೇಶ್ 15 ದಿನಗಳ ಕಾಲ ರಜೆಗೆಂದು ಮನೆಗೆ ಬಂದಿದ್ರು. ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಹೋದ ವಿಂಗ್ ಕಮಾಂಡರ್ ಅಭಿನಂದನ್ ಕುಟುಂಬವನ್ನ ರಕ್ಷಣಾ ಇಲಾಖೆ ಸನ್ಮಾನಿಸಿ ಗೌರವಿಸಿದೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದನ್ ಹಾಗೂ ತಮ್ಮ ಕುಟುಂಬಸ್ಥರನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಸನ್ಮಾನಿಸಿ ಗೌರವಿಸಿದ್ರು. ವಿಶೇಷವೆಂದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಭಿನಂದನ್ ತಾಯಿ ಶೋಭಾ ವರ್ಧಮಾನ್ ಕಾಲಿಗೆ ಸೀತಾರಾಮನ್ ನಮಸ್ಕರಿಸಿದ್ರು. ಮತದಾನದ ದಿನ ಮಾಧ್ಯಮಗಳಲ್ಲಿ ರಾಜಕೀಯ ಪಕ್ಷಗಳ ಜಾಹೀರಾತು ಪ್ರಕಟಿಸುವುದನ್ನು ನಿಷೇಧಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗಕ್ಕೆ ಹೇಳಿದೆ. ಇಂತಹ ಪ್ರಸ್ತಾವ ಜಾರಿಗೆ ಬರಬೇಕು ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತರುವುದು ಅವಶ್ಯ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ವೇಳೆಗೆ ಆಯೋಗದ ಪ್ರಸ್ತಾವವನ್ನು ಜಾರಿಗೊಳಿಸಲು ಆಗುವುದಿಲ್ಲ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ. ಎಚ್ಐವಿ ಏಡ್ಸ್ ರೋಗ ನಿವಾರಿಸಲು ಇಡೀ ಜಗತ್ತೇ ಔಷಧಿ ಕಂಡುಹಿಡಿಯುವಲ್ಲಿ ಹರಸಾಹಸ ಪಡ್ತಾ ಇದೆ. ಆದ್ರೀಗ ಅಸ್ಥಿ ಮಜ್ಜೆ ಕಸಿ ಮಾಡೋ ಮೂಲಕ ಏಡ್ಸ್ ನಿವಾರಣೆ ಮಾಡಬಹುದು ಎಂದು ಲಂಡನ್ ವೈದ್ಯರ ವರದಿಯೊಂದು ಹೇಳಿದೆ. ಲಂಡನ್ ಮೂಲದ ಎಚ್ಐವಿ ಪೀಡಿತ ವ್ಯಕ್ತಿಯನ್ನ ಕಳೆದ 1.5 ವರ್ಷದಿಂದ ಈ ಪ್ರಯೋಗಕ್ಕೆ ಒಳಪಡಿಸಿ ಸಂಶೋಧಕರು ಯಶಸ್ವಿಯಾಗಿದ್ದಾರಂತೆ. ಸ್ಯಾಂಡಲ್ವುಡ್ನ ಮಾಸ್ಟರ್ ಆಫ್ ಥ್ರಿಲ್ಲರ್ ನಿರ್ದೇಶಕರೆಂದರೆ ಸುನಿಲ್ ಕುಮಾರ್ ದೇಸಾಯಿ. ಇದೀಗ ಸುನಿಲ್ ದೇಸಾಯಿ ಉತ್ಕರ್ಷ ಸಿನಿಮಾದ ಮೂಲಕ ಮತ್ತೊಂದು ದಾಖಲೆ ಬರೆಯುವ ಸನಿಹದಲ್ಲಿದ್ದಾರೆ. ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಎಲ್ಲೆಡೆ ಪ್ರಶಂಸೆ ಗಿಟ್ಟಿಸುತ್ತಿದೆ. ಅಂದಹಾಗೆ ಟ್ರೈಲರ್ಗೆ ಕಿಚ್ಚ ಸುದೀಪ್ ವಾಯ್ಸ್ ನೀಡಿದ್ದಾರೆ. ವಿಶೇಷವೆಂದರೆ ದರ್ಶನ್ ಸಿನಿಮಾದ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಮೂಲಕ ದರ್ಶನ್ ಸುದೀಪ್ ಈಗಲಾದರೂ ಒಂದಾದ್ರಲ್ಲ ಅನ್ನೋ ಮಾತು ಹರಿದಾಡ್ತಾ ಇದೆ. ಕಿಚ್ಚ ಸುದೀಪ್ ಸ್ಪರ್ಶ ಸಿನಿಮಾದಿಂದ ಮೊದಲ ನಾಯಕನಾಗಿ ನಟಿಸಿದ್ರು. ಸ್ಪರ್ಶ ಸಿನಿಮಾದ ಗೆಲುವಿಗೆ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿಯೇ ಕಾರಣರಾಗಿದ್ರು. ಇದೀಗ ಈ ಜೋಡಿ ಮತ್ತೊಮ್ಮೆ ಒಂದಾಗುವ ಸೂಚನೆ ಸಿಕ್ಕಿದೆ. ಈ ಬಗ್ಗೆ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದು, ಸಿನಿಮಾ ಮಾಡುವ ಯೋಚನೆ ಇದೆ. ಸದ್ಯ ಸುದೀಪ್ ಬ್ಯುಸಿಯಾಗಿದ್ದು ಒಂದೊಳ್ಳೆ ಕಥೆ ರಚಿಸಿ 8 ಭಾಷೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳಿದ್ದಾರೆ.